ಹೆಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಇವತ್ತು ರಿಲೀಸ್ ಆಗಿರುವಂಥ ಆಗಸ್ಟ್ 30ನೇ ತಾರೀಕು ಇವತ್ತು ರಿಲೀಸ್ ಆಗಿರುವಂಥ ಮೂವಿಗಳ ರೆಸ್ಪಾನ್ಸಸ್ ಬಗ್ಗೆ, ಕನ್ನಡ ಮೂವೀಸೇ ಆಗಿರುವಂಥದ್ರಲ್ಲಿ ಪೇಪೆ ಮೂವಿ ಬಗ್ಗೆ ಆಗಲಿ, ಹಾಗೆಯೇ ಲಾಫಿಂಗ್ ಬುದ್ಧ ಮೂವಿ ಬಗ್ಗೆ ಆಗಲಿ. ಇದು ರಿಷಬ್ ಶೆಟ್ಟಿ ಫಿಲ್ಮ್ಸಿಂದ ಬರ್ತಿರೋಂಥ ಒಂದು ಲಾಫಿಂಗ್ ಬುದ್ಧ ಮೂವಿ ಏನಿದೆಯಲ್ಲ, ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಡಿ ಬಾಸ್ ಫ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಹೋಗಿದ್ದಾರೆ. ಯಾಕೆಂದರೆ ಇವತ್ತು ಕರಿಯ ಮೂವಿ ರಿಲೀಸ್ ಆಗಿರುವಂಥದ್ದು. ಕಿಂಚಾಲು ಮಂಚಾಲು ಎಂಗೋಳ ನಿಂಡವುಗಳು ಮಾತಾಡೋದಾದ್ರೆ ಪೇಪೆ ಸಿನಿಮಾ ಬಗ್ಗೆ, ಎಲ್ಲರ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ರಫ್ ಕಟ್ ನಾನು ನಿಮಗೆ ಹೇಳಿದ್ದೆ, ಟ್ರೈಲರ್ ನೋಡ್ಬಿಟ್ಟು ಹೇಳಿದ್ದೆ. ಎಲ್ಲರೂ ಕೂಡ ಇಷ್ಟ, ನಾನು ಪಬ್ಲಿಕ್ ಒಪಿನಿಯನ್ನ ತೊಗೊಂಡು ಮಾತಾಡ್ತಿರೋವಂಥದ್ದು. ಇಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡ್ತಿರುವಂಥದ್ದು ರಫ್ ಕಟ್ ಕೊಟ್ಟಿರೋವಂಥ ಸಿನಿಮಾ ಒಂದು ಪೇಪೆ ಸಿನಿಮಾ ಆಗಿರುವಂಥದ್ದು. ಆ್ಯಂಡ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ತುಂಬಾ ಮಾತಾಡ್ತಿದ್ದಾರೆ. ಅಂದರೆ ರಿವ್ಯೂ ಕೊಡ್ಬೇಕಾದ್ರೆ ಒಂದೇ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಮಾತ್ರ ಮಾತಾಡ್ತಿರೋವಂಥದ್ದು. ಯಾಕೆ ಅಂತಂದರೆ ಕಂಟೆಂಟ್ಗಿಂತನೂ ಜಾಸ್ತಿ ಅವರಿಗೆ ಆ್ಯಕ್ಷನ್ ಸೀಕ್ವೆನ್ಸ್ ಒಂದು ರಫ್ ಕಟ್ ಕೊಟ್ಟಿದೆ. ರಫ್ ಕಟ್ ಅಂತಂದರೆ ಆ ಒರಿಜಿನಾಲಿಟಿ ಕೊಟ್ಟಿದೆ. ಯಾರಾದರೂ ಒಂದು ಮೂವಿನ ನೋಡ್ತಿದ್ದಾರೆ ಅಂದರೆ ಓಕೆ ಒರಿಜಿನಲ್ ಫೀಲ್ ಆಗ್ತಿದೆ ಅಂತಂದರೆ, ಆ್ಯಕ್ಚುಲ್ ಆ ಥರ ಫೀಲ್ ಆಗಬಾರ್ದು. ಯಾಕೆಂದರೆ ರೇಟೆಡ್ ಸಿನಿಮಾ ಆಗೋಗ್ಬಿಡುತ್ತೆ. ಆ ರೀತಿ ಫೀಲ್ ಆಗೋ ರೀತಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ನ ಇದರಲ್ಲಿ ತುಂಬಾ ವೈಲೆನ್ಸ್ ಇರುವಂಥದ್ದು. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸ್ ಮೇಯ್ನ್ಲಿ ತುಂಬಾ ಸ್ಟಂಟ್ಸ್ನೆಲ್ಲ ಯೂಸ್ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಷನ್ ಸೀಕ್ವೆನ್ಸ್ನ ಮೇಯ್ನ್ಲಿ ಆ್ಯಂಡ್ ಕ್ಲೈಮ್ಯಾಕ್ಸ್ ಸೀನ್ಸ್ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಪಬ್ಲಿಕ್ ಒಪಿನಿಯನ್ ಆಗಿರುವಂಥದ್ದು. ಆ್ಯಂಡ್ ಆಲ್ರೆಡಿ ಅಕ್ಸೆಪ್ಟ್ ಆಗ್ತಿದೆ, ಒಂದು ಧೂಮ್ ಧಾಮಾಗಿ ನಡೀತಿದೆ. ಆ್ಯಂಡ್ ಕನ್ನಡ ಸಿನಿಮಾ ಆಗಿರುವಂಥದ್ದು ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಈಗ ಎರಡನೇ ಸಿನಿಮಾ ಬಂದು ಲಾಫಿಂಗ್ ಬುದ್ಧ ಆಗಿರುವಂಥದ್ದು. ರಿಷಬ್ ಶೆಟ್ಟಿ ಅವರು ಒಂದು ಸಿನಿಮಾಗೆ ಒಂದು ಕೇಳ್ತಾರೆ, ಅವರೇನೆ ಶೆಟ್ರು ಮಾತಾಡಿದಾಗ ನನ್ನ ನಂಬ್ಕೊಂಡು ಯಾವ ರೀತಿ ದುಡ್ಡಾಗ್ತಿದೆ ಅಂತ ಕೇಳಿದಾಗ, ನಿನ್ನ ನಂಬ್ಕೊಂಡಲ್ಲ ಕತೆ ನಂಬ್ಕೊಂಡು. ಇಲ್ಲಿ ಮೇಯ್ನ್ ಇರುವಂಥದ್ದು ಅದೇನೆ ಕಂಟೆಂಟ್. ಇಲ್ಲಿ ಯಾವುದೇ ಒಂದು ಹೀರೋಯಿಕ್ ಎಕ್ಸ್ಪೀರಿಯನ್ಸ್ ಅಲ್ಲ, ಒಂದು ಕಂಟೆಂಟು, ಒಂದು ಪರ್ಸನ್, ಒಂದು ನಾರ್ಮಲ್ ಪರ್ಸನ್. ಪೊಲೀಸ್ ಅಂತಲೂ ತೊಗೊಳೋದಕ್ಕೆ ಆಗಲ್ಲ ಅಂತ ಅನ್ಕೊತೀನಿ. ಅಂದರೆ ಪಬ್ಲಿಕ್ ಒಪಿನಿಯನ್ ಪ್ರಕಾರ ಹೇಳ್ತಿರೋಂಥದ್ದು ಅಥವಾ ರಿವ್ಯೂ ಪ್ರಕಾರ ಹೇಳ್ತಿರೋಂಥದ್ದು ಏನಂತಂದರೆ, ಒಂದು ಪೊಲೀಸ್ನ ಕೇಸ್ ಅಂತಲೂ ಹೇಳೋದಕ್ಕಾಗಲ್ಲ. ಇದೊಂದು ಪರ್ಸನ್, ಒಂದು ನಾರ್ಮಲ್ ಪರ್ಸನ್ ಅವನ ದಿನನಿತ್ಯದ ಜೀವನದಲ್ಲಿ ಎಷ್ಟು ಹ್ಯಾಪಿಯಾಗಿರಬಹುದು ಚೂಸ್ ಮಾಡೋ ಅಂಥ ವೇಯಲ್ಲಿರುವಂಥದ್ದು ಅಂತ ಕೊಟ್ಟಿರೋಂಥ ಒಂದು ಮೂವಿ. ಇತ್ತೀಚೆಗೆ ಈ ಥರದ್ದು ಬೆರಳೆಣಿಕೆಯಷ್ಟು ಸಿನಿಮಾ ಇರುವಂಥದ್ದು. ಅಂದರೆ ಒಂದು ವ್ಯಾಲ್ಯೂ ಫಾರ್ ಲೈಫ್ ಅಂತ ಒಂದು ಸಿನಿಮಾ ಆಗಿರುವಂಥದ್ದು, ನೀವು ಕೊಟ್ಟಿರೋಂಥ ದುಡ್ಡಿಗೆ ಒಂದು ವ್ಯಾಲ್ಯೂ ಇರುವಂಥ ಸಿನಿಮಾ ಆಗಿರುವಂಥದ್ದು. ನಾವೆಲ್ಲ ಏನು ಗೊತ್ತಾ, ಸೂರ್ಯವಂಶ ಈ ಥರದ್ದು ಸಿನಿಮಾ ನೋಡ್ತಿದ್ವಲ್ಲ, ಈಗ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮೂವಿ ಈ ಥರ ಇರಬೇಕು ಅನ್ನೋದು. ಸೊ ಇದು ನಾನು ಪಬ್ಲಿಕ್ ಒಪಿನಿಯನ್ ತೊಗೊಂಡು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ರಿವ್ಯೂ ಇಂಟರ್ವ್ಯೂಸ್ ಎಲ್ಲ ನೋಡಿ ನನಗೆ ಗೊತ್ತಾಗ್ತಿರೋದು ಏನಂತಂದರೆ, ಈ ಥರದ ಕಂಟೆಂಟ್ಸ್ ರಿಷಬ್ ಶೆಟ್ಟಿ ಅವ್ರು ಮಾತ್ರ ಕೊಡ್ತಿರೋವಂಥದ್ದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನೀಗ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ನನ್ನ ಒಪಿನಿಯನ್ಸ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಮೂವಿ ನೀವೇನಾದರೂ ನೋಡಿದರೆ, ಎರಡು ಮೂವಿನೂ ಪೇಪೆ ಮೂವಿ ಹಾಗೆಯೇ ಇವತ್ತು ರಿಲೀಸ್ ಆಗಿರುವಂಥ ಎರಡು ಮೂವಿ ಆಗಿರುವಂಥದ್ದು ಪೇಪೆ ಹಾಗೆಯೇ ಲಾಫಿಂಗ್ ಬುದ್ಧ ಆಗಿರುವಂಥದ್ದು. ಎರಡು ಮೂವಿನ ನೀವು ನೋಡಿದರೆ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರ ಆರ್ಭಟ ನೆಕ್ಸ್ಟ್ ಲೆವೆಲ್ ರೂಫ್ ಕಿತ್ತೋಗೋ ರೇಂಜಿಗೆ ಅವ್ರ ಆರ್ಭಟ ಇರುವಂಥದ್ದು. ಯಾಕೆ ಅಂತಂದರೆ ಇವತ್ತು ರಿಲೀಸ್ ಆಗಿರುವಂಥದ್ದು ಕರಿಯ ಮೂವಿ ಆಗಿರುವಂಥದ್ದು. ಹೇಳೋಗೇನಿಲ್ಲ, ಶೋಸ್ ಎಲ್ಲ ಫುಲ್ ಆಗಿದೆ. ಇದು ಬೆಂಗಳೂರಲ್ಲಿ ಮಾತ್ರ ನಡೆಯುವಂಥದ್ದಲ್ಲ. ನಾನು ತುಂಬಾ ಶಾಕಿಂಗ್ ಆಗಿದೆ ಏನಂತಂದರೆ, ನನ್ನ ಸಬ್ಸ್ಕ್ರೈಬರ್ಸ್ ಮಂಗಳೂರಲ್ಲಿ ಇರೋರು ಅಂದರೆ ಲೈಕ್ ಬೇರೆ ಹೀರೋಗೆ ಫ್ಯಾನ್ಸ್ ಇರ್ತಾರೇನೋ ಆ ಥರ ಅಂದ್ಕೊಂಡಿದ್ದೆ. ಲೈಕ್ ಕಂಟೆಂಟ್ ಬೇಸ್ಡ್ ಸಿನಿಮಾಗೆಲ್ಲ ಇಲ್ಲಿ ಜಾಸ್ತಿ ಯೋಚನೆ ಮಾಡುವಂಥದ್ದು. ಆದರೆ ಕಂಟೆಂಟ್ ಮಾತ್ರ, ಹೀರೋನ ಯಾರು ಅಷ್ಟು, ನಾನು ಹೇಳ್ತಿದ್ನಲ್ಲ, ಹೀರೋನ ಇಲ್ಲಿ ಯಾರೂ ಅಷ್ಟು ಕೇರ್ ಮಾಡೋಲ್ಲ ಅಂತ. ಅಂದರೆ ಮ್ಯಾಂಗ್ಳೂರು ಆ ಥರ ಇರೋವಂಥದ್ದು. ಆ್ಯಂಡ್ ಇಲ್ಲಿ ಕೆಲವು ಸಬ್ಸ್ಕ್ರೈಬರ್ಸ್ ಸಿಕ್ಕಿದಾಗ, ಬ್ರೋ ನಾನು ಮ್ಯಾಂಗ್ಳೂರೇ, ನಾನು ನಿಮ್ಮ ವೀಡಿಯೋಸ್ ನೋಡ್ತೀನಿ, ನಾನು ಕೇಳಿದೆ ಯಾರು ಫ್ಯಾನ್ ನೀವು ಅಂತ, ಡಿ ಬಾಸ್ ಫ್ಯಾನ್ ಅಂತ. ವಾಸ್ ಲೈಕ್ ಶಾಕಿಂಗ್. ಓಕೆ, ಇಲ್ಲಿ ನಾನು ನೋಡಿ ನನಗೆ ಗೊತ್ತು ಮ್ಯಾಕ್ಸಿಮಮ್ ವ್ಯೂವರ್ಸ್ ಇರೋಂಥದ್ದು ಡಿ ಬಾಸ್ ಅವ್ರದ್ದೇ ಆಗಿರೋಂಥದ್ದು. ಆದರೆ ಧ್ರುವ ಸರ್ಜಾ ಫ್ಯಾನ್ಸ್ ಅವರು ನೋಡ್ತಾರೆ, ಯಶ್ ಫ್ಯಾನ್ಸ್ ಅವರು ನೋಡ್ತಾರೆ, ಹಾಗೆಯೇ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ ಅವರು ಇದೆ. ಆ್ಯಂಡ್ ಕಿಚ್ಚ ಸುದೀಪ್ ಅವ್ರ ಫ್ಯಾನ್ಸ್ ಡೈರೆಕ್ಟಾಗಿ ಸಿಕ್ಕಿ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತಲೂ ಕೂಡ ಕೇಳಿದ್ದು ಇದೆ. ಆ್ಯಂಡ್ ಯಾಕೆ ಮ್ಯಾಕ್ಸ್ ಅಪ್ಡೇಟ್ ತೆಗಿತಿಲ್ಲ ಅಂತ ಡೈರೆಕ್ಟಾಗಿ ಕೇಳಿದ್ದು ಇದೆ. ಆ್ಯಂಡ್ ಐ ವಾಸ್ ಲೈಕ್, ಬ್ರೋ ಇನ್ನೂ ಅಲ್ಲಿ ವಿಷಯ ಬಂದಿಲ್ಲ, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅಂದರೆ ಅಷ್ಟು ಖುಷಿಯಾಗುತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿ ಮಾತಾಡಿದಾಗ. ಆ್ಯಂಡ್ ತುಂಬಾ ಖುಷಿಯಾಯಿತು. ವಿಷಯಗಳೇ ಮಂಗಳೂರಲ್ಲಿ ಈ ಥರ ಎಷ್ಟು ಜನ ನನಗೆ ಸಿಕ್ಕಿದ್ದೀರಾ, ಆ್ಯಂಡ್ ಯಾರು ಈಗ ವೀಡಿಯೋ ನೋಡ್ತಿದ್ದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಈಗ ನಾನು ಮಾತಾಡೋಕೊಟ್ಟಿರುವಂಥದ್ದು ಓವರ್ ಆಲ್ ಕನ್ನಡ ಮೂವೀಸ್ ಇವತ್ತೇನು ರಿಲೀಸ್ ಆಗಿದೆಯಲ್ಲ, ಈ ಸಿನಿಮಾಸ್ ಎಲ್ಲ ರಿಲೀಸ್ ಆಗಿರುವಂಥದ್ದು. ಆ್ಯಂಡ್ ನಾಣಿಯವರ ಸಿನಿಮಾ ಕೂಡ ನೆನ್ನೆ ಸರಿಪೋದ ಶನಿವಾರ ಮೂವಿ ಕೂಡ ಆ್ಯಂಡ್ ಬ್ಲಾಕ್ ಬಸ್ಟರಾಗಿ ವರ್ಲ್ಡ್ ವೈಡ್ ನಡೀತಿರುವಂಥದ್ದು. ಇದು ಕೂಡ ಅಪ್ರಿಷಿಯೇಷನ್ ಮಾಡುವಂಥ ಸಿನಿಮಾ ಆಗಿರುವಂಥದ್ದು. ಅಂಥದಕ್ಕೆ ಇಲ್ಲಿ ಕನ್ನಡ ಸಿನಿಮಾ 3 ಇದೆ ಅಂದಾಗ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಖುಷಿ ಆಗ್ತಿರ್ಬೋದು ನನಗೆ. ಯಾವುದೊಂದು ತೆಲುಗು ತಮಿಳ್ ಸಿನಿಮಾ ಅಲ್ಲ ಗುರು, ತೆಲುಗು ನಾನು ಎಲ್ಲ ಮೂವೀಸ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ, ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೇನೆ. ಬಟ್ ಆದರೆ ನಮ್ಮ ಕನ್ನಡ ಮೂವಿನೂ ಇಲ್ಲಿ ಮೂವಿ ಇದೆ ಅಂತಂದಾಗ ಹೆಂಗಿರುತ್ತೆ, ನಂಗೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಗ್ತಾಯಿದೆ ಆ್ಯಸ್ ಎ ಕನ್ನಡಿಗನಾಗಿ. ಆ್ಯಂಡ್ ಮೂವಿ ರಿವ್ಯೂ ಅಂತ ಬಂದಾಗ ನೀವೆಲ್ಲರಿಗೂ ಗೊತ್ತಿರೋ ಹಾಗೆ ಮೂವಿ ಅಂತಲೇ ಬಂದಾಗ ನಾನು ತುಂಬಾ ಎಕ್ಸೈಟೆಡ್ ಆಗಿರ್ತೀನಿ ಅಂತಲೇ ಹೇಳ್ಬೋದು. ಆ್ಯಂಡ್
ತುಂಬಾ ಪ್ಲ್ಯಾನ್ಸ್ ಎಲ್ಲ ಇದೆ, ವ್ಲಾಗ್ ರೀತಿ ಎಲ್ಲ ಮಾಡಬೇಕು ಅಂತೆಲ್ಲ ಇದ್ದೆ, ಎಲ್ಲ ಸೆಟಪ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಬೀಸ್ಟ್ ಕೂಡ ಬಂದಿದೆ, ಮೈಲೇಜ್ ಜೊತೆಗೆ ಲುಕ್ಸ್ ಜೊತೆಗೆ ಎಲ್ಲ ಚೆನ್ನಾಗಿರುವಂಥ ಗಾಡಿ ಅಂತಲೇ ತೊಗೊಂಡಿದ್ದೀನಿ ಗುರು. ಇದ್ರ ಜೊತೆಗೆ ಒಂದು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಆದರೆ ಮೂವಿ ಕಂಟೆಂಟ್, ಬರೀ ಕಂಟೆಂಟ್, ನಂದು ಏನಿದ್ರು ಕಂಟೆಂಟ್ ಮೂವಿ ಸ್ಟಾರ್ಸ್, ಮೂವಿನೇ ಆಗಿರೋಂಥದ್ದು. ನನಗೆ ಹೇಳೋಕ್ಕಿದ್ದು ಇಷ್ಟು, ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ವಿಡಿಯೋ ಎಲ್ಲ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೂಪರಾಗಿದ್ದರೆ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. Yalla, peace.